ಅಸ್ಸಲಾಮಲೈಕುಂ. ನಾನೇನು ಶಿಕ್ಷಣ ತಜ್ಞ ಅಲ್ಲ, ಆದರೂ ಕೂಡ ನನ್ನನ್ನು ಈ ವಿಷಯ ಬಗ್ಗೆ ಮಾತಾಡಿ ಅಂತ ಹಿರಿಯರೆಲ್ಲ ಹೇಳಿದ್ದಾರೆ. ನನಗೆ ಇಲ್ಲಿ ಈ ವೇದಿಕೆಯಲ್ಲಿ ಇದ್ಕೊಂಡು ಮಾತಾಡಲಿಕ್ಕೆ ಸ್ವಲ್ಪ ಮುಜುಗರ. ಏನಂದರೆ, ನಾನು ನನ್ನ ಬಾಲ್ಯದ ದಿನದಿಂದ ಇಲ್ಲಿವರೆಗೂ ಕಂಡ ನನ್ನ ಸಮುದಾಯದ ಹಲವು ಹಿರಿಯರು, ಮುತ್ಸದ್ದಿಗಳು, ಈ ಸಮಾಜಕ್ಕೆ ಹಿತಕ್ಕಾಗಿ ಹಗಲಿರುಳು ಕನಸು ಕಾಣುತ್ತಿರುವಂಥ ಹಲವರು ಇಲ್ಲಿ ಹಿರಿಯರಿದ್ದೀರಿ. ಅವ್ರ ಮುಂದೆ ಅವರಿಗೆ ಉಪದೇಶ ಕೊಡೋ ರೀತಿಯಲ್ಲಿ ಮಾತನಾಡುವಂಥ ವ್ಯಕ್ತಿತ್ವ ನಂದಲ್ಲ. ಆದರೆ ನಾನೀಗ ನನ್ನದೇ ಆದಂಥ ಕೆಲವು ಇತಿಮಿತಿಗಳಿದ್ದಾವೆ, ಹಾಗಾಗಿ ಬಿಯಾಂಡ್ ಲಿಮಿಟ್ಸ್ ನಾನು ಮಾತಾಡೋಕ್ಕೆ ಆಗೋದಿಲ್ಲ. ಆದರೆ ಕಳೆದ 3 ದಶಕಗಳಕ್ಕಿಂತ ಹೆಚ್ಚು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೆ. ಸಿಕ್ಕ ಅವಕಾಶದಲ್ಲಿ ಏನೇನು ಮಾಡಬೇಕು ನನ್ನ ಪ್ರಯತ್ನಗಳನ್ನ ಮಾಡ್ತಾ ಸಂದರ್ಭದಲ್ಲಿ ಸಮುದಾಯದ ಮತ್ತು ಅಂಕುಡೊಂಕುಗಳು, ನಮ್ಮ ಭಾಷೆಯ ಅಳಿವಿನ ಅಂಚಿಗೆ ಹೋಗುವಂಥ ಸಾಧ್ಯತೆಗಳಿದೆ. ನಮ್ಮದು ತಲೆ ಯಾವುದೇ ಭಾಷೆಗಳು ಮತ್ತು ಸರ್ ಹೇಳಿ ನಿಮಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಸಂಪ್ರದಾಯಗಳು ಯಾರ್ಯಾರೋ ಸ್ವತಃ ಆಗುವಂಥ ಆತಂಕದ ದಿನಗಳು ಬಂದಾಗ ನಾನು ಆ ಬಗ್ಗೆ ಏನಾದ್ರು ಮಾಧ್ಯಮದಲ್ಲಿ ಇದ್ದಿದ್ರೆ ನೀವು ಒಂದಲ್ಲ 2 ಗಂಟೆ 3 ಗಂಟೆ ಪ್ರಕಾರ ಮಾತಾಡ್ತಿದ್ದೆ. ಈಗ ಮಾತಾಡೋದಿಲ್ಲ, ಅದಕ್ಕೆ ಲಿಮಿಟ್ ಇದೆ. ಅದನ್ನು ನಾವು ಹಳೆದನ್ನು ಮಾತಾಡಿ ಟೀಕೆ ಟಿಪ್ಪಣಿ ಮಾಡಿ ಪ್ರಯೋಜನ ಇಲ್ಲ. ಮುಂದೆ ನನ್ನ ಊರಿನಲ್ಲಿ ಒಂದು ನಾನು ಕಾಲೇಜು ಓದ್ತಾ ಇದ್ದಾಗ ನಮಗೊಂದು ಮಸೀದಿದ್ದು 3 ಎಕರೆ ಜಾಗ ಇತ್ತು. ಆಗ ಅಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಒಂದು ಶಾಲೆ ಕಟ್ಟೋಣ ಅಂತ ಹೇಳುವಾಗ, ಎಂದ್ರೆ ಶಾಲೆ ಕೆಟ್ಟಿದೆ ವಾಪಸ್ ಶಾಲೆಗೆ ಕಲ್ಲಿ ವಾಪಸ್ ಏರಿಡೋದು, ಅಂದ್ರೆ ಕಲ್ತು ಪೋಖರಿಗಳಾಗಿ ವಾಪಸ್ ಶಾಲೆಗೆ ಕಲಿಸಿದ್ರೆ ಏನು ಪ್ರಯೋಜನ ಅಂತ ಹಿಂದಿನ ಗೊತ್ತಿಲ್ಲ ಪಾಪ. ಆದ್ರೆ ಅದರ ಮಹತ್ವ ಈಗಿನ ಪೀಳಿಗೆಗೆ ಗೊತ್ತಾಗಿ ಒಂದು ಖರ್ಚು ಮಾಡಿಕೊಂಡು ಒಂದು ಶಾಲೆನ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಿದ್ರು. ನಾನು ಊರಿನಂದು ಮಾಡಿ ಆದ್ರೂ ನಾನು ಹೆಚ್ಚಿನ ಕೆಲಸಗಳು ಬೆಂಗಳೂರಿನ ಇರೋದ್ರಿಂದ ನಮ್ದು ಏನಾದ್ರು ಸಲಹೆ ಮಾರ್ಗದರ್ಶನಗಳು ಬೇಕಾಗ್ಬೋದು ಅಂತ ನನ್ನನ್ನು ಹಾಕ್ಕೊಂಡ್ರು. ಆಗ ನನ್ನ ಷರತ್ತು ಏನು ಅಂದರೆ, ಆ ಮೊದಲ ಮೀಟಿಂಗ್ ಹೋದಾಗ ನನ್ನನ್ನು ಕೂಡ ಹಾಕ್ಕೊಂಡ್ರು. ನನ್ನ ಷರತ್ತು ಏನು ಅಂದರೆ, ಆ ಟ್ರಸ್ಟ್ನಲ್ಲಿದ್ದವರಿಗೆ ನಿಮಗೂ ಅನ್ವಯ ಆಗುತ್ತೆ, ಆಮೇಲೆ ಹೇಳ್ತೀನಿ. ಇಲ್ಲಿ ಯಾರಾದರೂ ಈ ಸಂಸ್ಥೆ ಟ್ರಸ್ಟ್ ಆಗಿ ವಿದ್ಯಾಸಂಸ್ಥೆ ಮಾಡಿಕೊಂಡು ಕನಸು ಕಾಣ್ತಾ ಇದ್ದರೆ, ಇದು ದೊಡ್ಡದಾಗಿ ಬೆಳೆದು ಬೃಹತ್ತಾಕಾರ ವಿದ್ಯಾಸಂಸ್ಥೆ ಆಗಿ ಮುಂದಿನ ದಿನಗಳಲ್ಲಿ ಲಾಭದಾಯಕ ಆಗಿ ನನಗೇನೋ ನನ್ನ ಪೀಳಿಗೆಗೆ ಏನಾದ್ರು ಲಾಭ ಅಂತ ಲೆಕ್ಕಾಚಾರ ಆಗಿದ್ದರೆ ಇವತ್ತೇ ವಾಪಸ್ ಹೋಗ್ಬೇಕು. ನಾನು ನನ್ನ ಜೀವಿತಾವಧಿಯಲ್ಲಿ ನನ್ನ ಸಮುದಾಯಕ್ಕಾಗಿ ಇಷ್ಟು ದಿನ ನನ್ನ ಸಮುದಾಯ ಅಲ್ಲಾಹವನ್ನು ಕೊಟ್ಟ ಅವಕಾಶದಿಂದ ನನಗೆ ಬದುಕಲಿಕ್ಕೆ ಕೊಟ್ಟ ಅವಕಾಶ ಕೊಟ್ಟ ಸಮುದಾಯ ಊರಿಗಾಗಿ ನಾನೇನಾದರೂ ಜೀವಿತಾವಧಿಯಲ್ಲಿ ಏನಾದ್ರು ಮಾಡಬೇಕು, ಕಾಂಟ್ರಿಬ್ಯೂಷನ್ ಮಾಡಬೇಕು, ಏನು ನಿಸ್ವಾರ್ಥದಿಂದ, ಅಂದರೆ ಲಾಭರಹಿತ ಯೋಚನೆಗಳಿದ್ದರೆ ಮಾತ್ರ ನೀವು ಇದಕ್ಕೆ ಕೈ ಹಾಕಬೇಕು ಅಂತ ಹೇಳಿದೆ. ಅಂದರೆ ನೀವಿವತ್ತೇನು ಬ್ಯಾರಿ ಸಂಶೋಧನಾ ಕೇಂದ್ರ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಸಂಕಲ್ಪಗಳು ನಿಯತ್ತು ಕೂಡ ಅದೇ ಇರಬೇಕು. ಇದರಿಂದ ನಾನು ಇಲ್ಲಿ ಹಿರಿಯರೆಲ್ಲ ಕೂತಿದ್ದೀರಿ, ಇವ್ರಿಗೇನು ಸಿಗುತ್ತೆ ಇದರಿಂದ? ನೀವೊಂದು ಈಗ ಇದರ ಫಲ ಬರಲಿಕ್ಕೆ ಇನ್ನೂ 8-10 ವರ್ಷಗಳು ಆಗ್ಬೋದು. ಏನು ಸಿಗುತ್ತೆ? ಅವ್ರಿಗೊಂದು ಆತ್ಮತೃಪ್ತಿ ಇರುತ್ತೆ. ಹೌದು, ನನ್ನ ಜೀವಿತಾವಧಿಯಲ್ಲಿ ನನ್ನ ಸಮುದಾಯ ಒಂದು ಒಗ್ಗಟ್ಟು ಆಗಿ, ನನ್ನ ಸಮುದಾಯ ಪರಂಪರೆ ಪೀಳಿಗೆಗೆ ಹಿತಕ್ಕಾಗಿ ಭವಿಷ್ಯಕ್ಕಾಗಿ ನಾವೇನಾದ್ರು ಮಾಡಿ ಹೋಗಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಇದೆಯಲ್ಲ, ಅದಕ್ಕಾಗಿ ಇಲ್ಲೆಲ್ಲ ಬಂದು ನೀವು ಸೇರಿದ್ದೀರಿ. ಅದಕ್ಕಾಗಿ ನೀವು ಮಾಡಬೇಕು ವಿನಃ ನನಗೆ ಏನಾದ್ರು ಸಿಗುತ್ತೆ, ನನಗೆ ಹೆಸರು ಬರುತ್ತೆ, ನೋ ಅಂತ ಒಂದು ಯೋಚನೆಗಳಿದ್ದರೆ ದಯವಿಟ್ಟು ಈ ಟ್ರಸ್ಟ್ನಲ್ಲಿದ್ದವರು ವಾಪಸ್ ಹೋಗಿ. ನನಗೆ ನನ್ನ ಸಮುದಾಯಕ್ಕಾಗಿ ನನ್ನ ಮುಂದಿನ ಪೀಳಿಗೆಗೆ ಏನಾದ್ರು ಅಗತ್ಯ ಕೊಡಬೇಕು ಇದ್ದಷ್ಟು ದಿನ ಅಂತ ಇದ್ದವರು ಮಾತ್ರ ಇದನ್ನು ಉಳಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ನಾನು ಮಾಧ್ಯಮದಲ್ಲಿದ್ದಾಗ ನಾನು ಮಂಡ್ಯದಲ್ಲಿ ಹೆಚ್ಚು, ಮಂಗಳೂರಿನಲ್ಲಿ ಜಾಸ್ತಿ ಇಲ್ಲ. ಆದರೂ ಹಿರಿಯರೆಲ್ಲ ಇಲ್ಲಿ ಗೊತ್ತಿದ್ದೀರಿ, ನನ್ನ ಹಿತೈಷಿಗಳೇ ಇದ್ದೀರಿ. ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಅಲ್ಲಿಯ ಕಲ್ಚರು ಪರಂಪರೆಗಳೆಲ್ಲ ವಿಭಿನ್ನವಾಗಿರ್ತಾಯಿತ್ತು. ನಾನಾಗ ಸಹಜವಾಗಿ ನಾನೊಬ್ಬ ಮಾಧ್ಯಮದವನಾಗಿ ಕಂಪೇರ್ ಮಾಡ್ತಿದ್ದೆ. ನನ್ನ ಸಮುದಾಯ ಹೇಗಿದೆ, ಬೇರೆಯವರು ಹೇಗಿದ್ದಾರೆ, ಅವರ ಗ್ರೋತ್ ಹೇಗಾಗಿದೆ, ನಮ್ಮ ಗ್ರೋತ್ ಹೇಗಿದೆ, ನಮ್ಮಲ್ಲಿ ಹೇಗೆ ಓದ್ತಾ ಇದ್ದಾರೆ, ಇವನ್ನನ್ನು ನಾನು ಅಧ್ಯಯನ ಮಾಡ್ತಿದ್ದೆ. ನನ್ನ ಪಕ್ಕದ ಜಿಲ್ಲೆಯಲ್ಲಿ ಮೈಸೂರಿನ ಬ್ಯೂರೋ ಚೀಫ್ ಆಗಿ ಅನೀಫ್ ಸರ್ ಇದ್ದರು. ಅವರು ನನಗೆ ಮಾರ್ಗದರ್ಶನ ಕಾಲಕ್ಕೆ ಕೊಡ್ತಾಯಿದ್ರು. ಅವರ ನೆರಳಲ್ಲೇ ನಾವು ಬೆಳೆದಿರುವಂಥದ್ದು. ಆರಂಭದಲ್ಲಿ ಹೇಳಿದರು ಬ್ಯಾರಿ ಅನ್ನೋ ಹೆಸರನ್ನು ಹಾಕಲಿಕ್ಕೆ ಹಿಂಜರಿಕೆ ಇತ್ತು, ಹಿಂದಿನವರೆಲ್ಲ ಹಾಕಿದ್ರು, ನಂತರದ ಪೀಳಿಗೆ ಹಾಕ್ತಾ ಇಲ್ಲ. ಹೌದಲ್ಲ? ಈಗ ಯಾರು ಬ್ಯಾರಿ ಟ್ಯಾಗ್ಲೈನ್ ಹಾಕ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಮಂಡ್ಯದಲ್ಲಿ ಸುಮಾರು 15 ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿಯ ಅಲ್ಪಸಂಖ್ಯಾತ ನಾನು, ಅಲ್ಲಿ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯದ ನಡುವೆ ಅತ್ಯಂತ ಹೊರಗಿನವನು ನಾನು ಕರಾವಳಿಯವನು, ಮತ್ತು ನಾನು ಒಕ್ಕಲಿಗ ಸಮುದಾಯದವನಲ್ಲ. ಅಲ್ಲಿ ನಾನು ಒಬ್ಬ ಯಶಸ್ವಿ ಅವರೊಡಗಿದ್ದ
ಒಬ್ಬ ಪತ್ರಕರ್ತ ಆಗಿ ಒಂದು ಅವರೊಬ್ಬನ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅವರ ಹೇಗೆ ಹೌ ದೇ ಕ್ಲೈಮ್ ಮತ್ತು ಅವರು ಅವರ ಸಮುದಾಯಕ್ಕಾಗಿ ಹೇಗೆ ಕ್ಲೈಮ್ ಮಾಡ್ತಾರೆ, ಹೇಗೆ ಅವ್ರನ್ನ ಎಸ್ಟಾಬ್ಲಿಷ್ ಮಾಡ್ಕೋತಾರೆ ಅದನ್ನು ನಾನು ಹತ್ತರಿಂದ ನೋಡಿದ್ದೀನಿ. ಎಲ್ಲ ರಾಜಕಾರಣಿಗಳು ನೋಡಿದ್ದೀನಿ, ಎಲ್ಲ ಅಧಿಕಾರಿಗಳು ನೋಡಿದ್ದೀನಿ, ಜನಸಾಮಾನ್ಯರನ್ನು ನೋಡಿದ್ದೀನಿ. ಇವತ್ತು ನಾನು ಬೆಂಗಳೂರಲ್ಲಿ ನನ್ನ ಅವಕಾಶ ಇದ್ದಾಗ ಬಂದಾಗ ಯಾರು ಮಂಗಳೂರಿನವ್ರು ಇರೋದಿಲ್ಲ, ಯಾವ ಬ್ಯಾರಿಗಳು ಇರೋದಿಲ್ಲ, ಬರೀ ಮಂಡ್ಯದವರು ಇರ್ತಾರೆ. ಅಂದರೆ ಅವ್ರು ಇವತ್ತು ನೆನೆಸ್ಕೋತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನವರೆಲ್ಲ ಗೌಡ ಅಂತ ಹಾಕೋತಾಯಿದ್ರು. ಮಂಡ್ಯ ಅಂದರೆ ಮಂಡ್ಯ ಗೌಡರು. ಅದಾದ್ರ ನಂತರ ಜನ್ರೇಷನ್ ಅದನ್ನು ಹಾಕತ್ತಿಲ್ಲ. ಅದೊಂಥರ ಏನೋ ನಿಕೃಷ್ಟ. ಗೌಡ ಹಾಕೊಳ್ಳೋದು ಒಂಥರ ಕೀಳು ಭಾವನೆಯೇ ಇತ್ತು ಹೊರತು. ನಾನು ಹೋದಾಗ ಯಾರು ನನ್ನ ಸ್ನೇಹಿತರು ಯಾರೂ ಗೌಡ ಅಂತ ಹಾಕೊಂಡಿಲ್ಲ. ಹಿಂದಿನವರೆಲ್ಲ ದೊಡ್ಡ ಗೌಡ ಆ ಗೌಡ ಅಂತ ಆಗೋದು. ಅದಾದ ನಂತರ ಒಂದು ದಿನಗಳು ಮತ್ತೆ ಅವರಲ್ಲಿ ಜಾಗೃತಿಗಳು ಸ್ಟಾರ್ಟ್ ಆದವು. ಮತ್ತು ಈಗೆಲ್ಲ ನೋಡಿ ಅವ್ರ ಮಕ್ಕಳಿಗೆ ಗೌಡ ಅಂತ ಹೆಸರಿಡ್ತಾ ಇದ್ದಾರೆ. ದೇ ವಾಂಟೆಡ್ ಟು ಕ್ಲೇಮ್ ಐ ಆಮ್ ಎ ಗೌಡ ಅಂತ. ಹೆಸರು ಅಲ್ಲದಿದ್ರು ಗೌಡ ಅಂತ ಹೇಳ್ಕೊಂಡು ಒಂದು ವೇಳೆ ಬಿಟ್ಟೋಗಿದ್ರು ಕೂಡ ಅವರು ಈಗ ಕ್ಲೇಮ್ ಮಾಡ್ತಾ ಇದ್ದಾರೆ ಗೌಡ ಅಂತ. ನಾವು ಯಾರು ಕ್ಲೇಮ್ ಮಾಡ್ತಿದ್ವಿ? ಆ ಆತ್ಮಸ್ಥೈರ್ಯ ನಮಗಿದೆಯಾ? ಯಾಕಿಲ್ಲ ಅಂದರೆ ನಾವಿನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ನೋಡಿ, ಯಾರೂ ಅನ್ಯಥಾ ಭಾವಿಸಬೇಡಿ. ನಮ್ಮಲ್ಲಿ ಯಾವುದಲ್ಲೂ ನಾವು ಕೂಡ ಹೊರತಲ್ಲ, ಯಾವ ಸಮುದಾಯ, ಯಾವ ಧರ್ಮ, ಯಾವ ಜಾತಿ ಕೂಡ ಹೊರತಲ್ಲ. ಎಲ್ಲರಲ್ಲೂ ಭಿನ್ನಾಭಿಪ್ರಾಯ ಇರ್ತದೆ. ಕೊರೋನಾ ಬಂದಾಗ ಎಲ್ಲೇ ಹೋಯ್ತು ಭಿನ್ನಾಭಿಪ್ರಾಯ? ಎಲ್ಲ ಒಂದಾಗಿರಲಿಲ್ಲ? ಹೌದಲ್ಲ? ಎಲ್ಲವನ್ನು ಮರೆತು ಆಗ ಜಾತಿ ಎಲ್ಲೋಗಿತ್ತು, ಧರ್ಮ ಎಲ್ಲೋಗಿತ್ತು, ನಿಮ್ಮ ಆಚರಣೆಗಳೆಲ್ಲೋಗಿತ್ತು, ಮದುವೆ ಮುಂಜಿಗಳು ಆಡಂಬರಗಳೆಲ್ಲೋಗಿದ್ದು, ಬ್ಯಾಂಡ್ ವಾಲಗಳೆಲ್ಲ ಎಲ್ಲೋಗಿದ್ದು? ಯಾವುದು ಇರಲಿಲ್ಲಲ್ಲ. ಅಂದರೆ ಮಾಡಲಿಕ್ಕೆ ಆಗತ್ತೆ, ಭಯ ಇದ್ದರೆ ಎಲ್ಲ ಆಗತ್ತೆ. ನಮಗೆ ಭಯ ಇಲ್ಲ ಅಂತ ಅರ್ಥ. ಅಂದರೆ ನಾನು ಬಾಲ್ಯದಿಂದನೂ ನನ್ನ ಉಸ್ತಾದ್ರು ಹೇಳ್ಕೊಡ್ತಿದ್ದೀನಿ, ನೀನು ಅಲ್ಲಾಹುವಿನ ಭಯದ ಒಬ್ಬನ ಇದ್ದಾನೆ ಮೇಲೆ ನೋಡ್ತಾ ಇದ್ದಾನೆ, ನೀವು ಅವನ ಭಯಕ್ಕಾಗಿರಬೇಕು ಅಂತ. ನಾನು ಈಗಲೂ ಹೇಳ್ತೀನಿ, ನಾನು ಯಾರಿಗೂ ಹೆದರಲ್ಲ, ಅವನೊಬ್ಬನಿಗೆ ಬಿಟ್ಟು ಅಂತ. ನಾನು ಯಾಕೆ ಹೆದರಬೇಕು ಅಂತ. ಆದರೆ ಹಿರಿಯರಂಗೆ ಮಾತ್ರ ಗೌರವ ಕೊಡೋದು ಹೇಗೆ, ಅವ್ರನ್ನ ಹೆಂಗೆ ಬಳಸ್ಕೊಳ್ಳೋದು, ಅವ್ರಿಗೆ ಹೆಂಗೆ ಇದು ಮಾಡ್ಕೋಬೇಕು ಅನ್ನೋ ಕನಿಷ್ಠ ಪ್ರಜ್ಞೆಯನ್ನು ನಮ್ಮ ಹಿರಿಯರು ಕಲಿಸಿದಾರಲ್ಲ. ಯಾವತ್ತೂ ಕೂಡ ಹಿರಿಯರನ್ನ ಮೆಟ್ಟಿ ನಾವು ಎದೆ ಉಬ್ಬಿಸಿ ನಡಿಕೆ ಹೋಗಿಲ್ಲ. ಹಾಗಾಗಿ ನಮ್ಗೆ ಯಾವತ್ತೂ ನಿಮ್ಮಂಥವ್ರ ಆಶೀರ್ವಾದ ಸದಾ ಇರೋದನ್ನ ಯಾವತ್ತೂ ಕೊರತೆಗಳಾಗಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇದೇ ರೀತಿ ಮುಂದುವರಿಸಲಿಕ್ಕೆ ಅವಕಾಶ ಸಿಗಲಿ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊಳ್ತೀನಿ. ನಾನು ಮಾಹಿತಿ ಅಂದರೆ ಗೌಡ ಅಥವಾ ಬ್ಯಾರಿ ಅನ್ನೋದು ಕೀಳರಿಮೆ ಇರಬಾರ್ದು. ವಿ ಮಸ್ಟ್ ಬಿ ಪ್ರೌಡ್. ಹಾಗಾದರೆ ಏನು ಮಾಡಬೇಕು? ನಮ್ಮ ಪರಂಪರೆ ಏನು, ನಾವು ನಮ್ಮ ಇತಿಹಾಸ ಏನು, ಅದರ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಬೇಕು ಅಷ್ಟೇ. ಈಗ ನಿಮ್ಮ ಅಧ್ಯಯನದ ಉದ್ದೇಶ ಏನು? ನೀವು ಮನೆಗೆ ತಗೊಂಡಂಥದ್ದು ಏನಿದ್ದೆ ಮೊಹಮ್ಮದ್ ಅಲಿ ಹನೀಫ್ ಸರ್ಗೆ ಏನು ಮನೆಗೆ ತೊಗೊಂಡು ಅವರು ಎಲ್ಲ ಅಂತ ರಾಜ್ಯದ ಅತ್ಯಂತ ದೊಡ್ಡ ಪ್ರಭಾವಿ. ನಿಮ್ಗೆ ಅದರ ಪ್ರಭಾವ ಏನು ಗೊತ್ತಿಲ್ಲ. ಅಂದರೆ ಕರಾವಳಿಯವರಿಗೆ ಏನಾಗಿ ನೀವು ಸೇಫ್ ಝೋನಲ್ಲಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಕಲ್ತ್ಕೊಂಡಿದ್ದೀವಿ, ನಾವು ಹಣಕಾಸು ಆರ್ಥಿಕವಾಗಿ ಗಟ್ಟಿಯಾಗಿದ್ದೀವಿ, ಇಲ್ಲದವರ ಬಗ್ಗೆ ಬಿಟ್ಟಿಬಿಡಿ. ಇರೋರೆಲ್ಲ ಕಂಫರ್ಟೇಬಲ್ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಭ್ರಮೆಯಲ್ಲಿದ್ದೀವಿ. ನಾವು ಆ ಭ್ರಮೆಯಿಂದ ಹೊರಗೆ ಬರಬೇಕು. ನಾವು ಇನ್ನೂ 1% ಅಚೀವ್ ಆಗಿಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏನಿದ್ರಿ, ಈಗ ಧರ್ಮ ಅಂದಾಗ, ಜಾತಿ ಅಂದಾಗ ನಮ್ಮ ಗುಂಪುಗಳೆಲ್ಲ ಇದಾವಲ್ಲ ಭಿನ್ನಾಭಿಪ್ರಾಯಗಳೆಲ್ಲ. ಆ ಭಿನ್ನಾಭಿಪ್ರಾಯ ಅನ್ನೋದಿದೆಯಲ್ಲ, ಅದು ಒಂದು ವಿಚಾರ ಬಂದಾಗ ಎಲ್ಲ ಬದಿಗೆಟ್ಟು ಮಾಡಬೇಕು. ಭಾಷೆ ವಿಚಾರದೊಳಗೆ ಬ್ಯಾರಿಯಲ್ಲಿ ಬೇರೆ ಬೇರೆ ಥರದ ಬ್ಯಾರಿ ಮಾತುಗಳಿದ್ದಾವೆ. ಮಂಗಳೂರಲ್ಲಿ ಒಂಥರ ಮಾತಾಡ್ತಾರೆ, ಪುತ್ತೂರು ಕಡೆ ಒಂಥರ ಮಾತಾಡ್ತಾರೆ, ಹೌದಲ್ಲ? ಸೊ ಕುಂದಾಪುರ ಒಂದು ಕಡೆ ಒಂದು ಮಾತಾಡ್ತಾರೆ. ಅದೆಲ್ಲವೂ ಬ್ಯಾರಿನ ಮೇಲೆ ಬ್ಯಾರಿ ಆಮೇಲೆ ಮಿಕ್ಕಿದೆಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಂಶೋಧನೆ ಅಧ್ಯಯನದ ಮೂಲಕ ಯಾಕೆ ಮಾಡ್ತೀರಿ, ಅದರ ಅಗತ್ಯ ಏನು? ಇವತ್ತಿದೆ ಅಂದರೆ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಮಸೀದಿಯಲ್ಲಿರುವ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ, ಒಂದು ಸಣ್ಣ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿದ್ದರೆ ಇವತ್ತಿಲ್ಲಿ ಈ ರೋಡ್ ಬ್ಲಾಕ್ ಆಗ್ತಿತ್ತು, ಹೌದಲ್ಲ? ಇಂಥದ್ದು ಬೇಕಾಗಿಲ್ಲ ನಮ್ಮ ಸಮುದಾಯಕ್ಕೆ. ನಿಜವಾಗ್ಲೂ ಇಂಥದ್ದು ಬೇಕು. ನಾನು ಎಷ್ಟೋ ಸಂಘಟನೆಗಳನ್ನ ನೋಡಿದ್ದೀನಿ. ಅವರ ನಿಸ್ವಾರ್ಥವಾಗಿ ತಮ್ಮ ಮನೆ ಮಠ ಎಲ್ಲ ತ್ಯಾಗ ಮಾಡಿ, ಯಾರ್ದು ಅಂತ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ. ಒಬ್ಬರು ಹೇಳ್ತಾ ಇದ್ರು, ಒಂದು ಸಮುದಾಯ ಇವತ್ತು ಯೋಚನೆ ಮಾಡ್ತಾ ಇದೆ, ಮನೆ ಮಠ ಊಟ ಬಿಟ್ಟು ರಾತ್ರಿ ಹಗಲು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದೆ ಅಂತ. ಏನಕ್ಕೆ ಮಾಡ್ತಾ ಇದೆ, ಏನು ಸಿಗುತ್ತೆ ಅವರಿಗೆ ಅಂತಂದಾಗ ಅವರು ಯೋಚನೆ ಮಾಡೋದು, ನಾನು ಹೇಗಿದ್ದೀನಿ, ನನ್ನ ಮಕ್ಕಳು ಏನಾಗ್ತಾ ಇದ್ದಾರೆ, ಈಗಿನ ನನ್ನ ಸಮುದಾಯ ಹೇಗೆ ಭದ್ರ ಆಗಿರ್ಬೇಕಂತ ಯೋಚನೆ ಮಾಡಲ್ವಂತೆ ಅವರು. ಮುಂದಿನ 500 ವರ್ಷಗಳ ನಂತರ ನನ್ನ ಸಮುದಾಯ ಹೇಗಿರಬೇಕು ಅದಕ್ಕೆ ಬೇಕಾದ ಪೀಠಿಕೆ ಹಾಕ್ತಿದ್ದಾರೆ. ಅದಕ್ಕಾಗಿ ಅವತ್ತು ಇವರು ನೀರು ಕುಡಿದೆ ಉಗುಳು ನುಂಗಿ ಬದುಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಂತ. ದಟ್ ಇಸ್ ಅಂದರೆ ಆ ಕಮಿಟ್ಮೆಂಟ್,
ಅಂಥ ಕಮಿಟ್ಮೆಂಟ್ ನಮಗೆ ಬರಲಿಕ್ಕೆ ತುಂಬ ಟೈಮ್ ಹಿಡಿಬೋದು. ಅಷ್ಟು ಸುಲಭ ಅಲ್ಲ ಮೌಡ್ಲ್ ಮಾಡಲಿಕ್ಕೆ. ಅನೀಪ್ ಕಾಲ ಇದ್ದಾರೆ, ಇವರೆಲ್ಲ ಯಾವ ಕಾಲದಿಂದ ಏನೇನೋ ಸೈಕಲ್ ಹೊಡಿತಾ ಇದ್ದಾರೆ, ಬೆಂಗಳೂರು ಬರ್ತಾ ಇದ್ದಾರೆ, ಏನೇನೋ ಕೆಲಸಗಳು ಮಾಡಿ ಸುಲಭ ಅಲ್ಲ ಗೊತ್ತು, ಬಹಳ ಕಷ್ಟ. ಆದರೆ ಅದು ಹೇಗೆ ಅನ್ನೋದಕ್ಕೆ ನಾವು ಮುಂದಿನ ಪೀಳಿಗೆ ಬೇಕಾದಂಥ ಅಧ್ಯಯನ ಯೋಗ್ಯ ವಸ್ತುಗಳನ್ನು ಅಟ್ಲೀಸ್ಟ್ ನೀವು ಪುರುಷೋತ್ತಮ ಬಿಲಿಮೇಲೆ ಅವರ ಸಹಕಾರ ತಗೊಳ್ಳಿ. ಅವರು ತುಂಬ ಈಸ್ ವೆರಿ ಪರ್ಟಿಕ್ಯುಲರ್ ಭಾಷೆಯ ಸಂಸ್ಕೃತಿಯ ನಾಶದ ಬಗ್ಗೆ ಅವರು ತುಂಬ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಎಷ್ಟೋ ಸಾವಿರಾರು ಭಾಷೆಗಳು ಮತ್ತು ಪರಂಪರೆಗಳು ಸಂಸ್ಕೃತಿಗಳು ನಾಶ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ತಪ್ಪು ನಮ್ಮದು ಅಲ್ಲ, ಅದು ಈಗಿನ ಪ್ರಸಕ್ತ ಅನಿವಾರ್ಯತೆಗಳು. ಈಗ ನಾವು ನಮ್ಮ ಮಕ್ಕಳನ್ನು ಹೇಳಿದ್ರೆ ಇಂಗ್ಲೀಷ್ ಮೀಡಿಯಂ ಕಲಿಸ್ತೀವಿ ಅಂತೀವಿ, ನಾವು ಮನೇಲಿ ಮಾತಾಡೋ ಭಾಷೆ. ಬಟ್ ಎಷ್ಟೊತ್ತಲ್ಲ ನನ್ನ ಮಕ್ಕಳಿಗೆ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನನ್ನ ಸುತ್ತಮುತ್ತ ಬೇರೆ ಮನೆಗಳು ಯಾವುದೂ ಇಲ್ಲ, ನನ್ನ ಮನೇಲಿ ಮಾತಾಡಿದ್ರೆ ಬೇರೆ ಅಷ್ಟೇ. ಈ ಹೊಸ ಹೊಸ ಶಬ್ದಗಳು ಬಂದಾಗ ನನ್ನ ಮಕ್ಕಳು ಕೇಳ್ತಾರೆ ಅಂಗನೆ ಚೊಂದಿಂದ್ರೆ ಹಬ್ಬ ಅಂತ, ಅಂದರೆ ಅದೇನದು ಹೊಸ ಶಬ್ದ ಅಂತ. ಸೊ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಏನು ಗೊತ್ತಾಗಬಾರ್ದು ಅಂತೇಳಿ ಅವ್ರಿಗೆ ತುಳು ಬರಲ್ಲ, ಬೆಂಗಳೂರಲ್ಲಿ ಇರ್ತೇನೆ ನಾವು ಕೋಡ್ ವರ್ಡಲ್ಲಿ ತುಳುವಲ್ಲಿ ಮಾತಾಡ್ಕೊಳ್ಳೋದು, ಇಂಗ್ಲೀಷಲ್ಲಿ ಮಾತಾಡೋದು ಗೊತ್ತಾಗುತ್ತೆ, ಬೇರೆ ಭಾಷೆಯಲ್ಲಿ ಮಾತಾಡೋದು ಗೊತ್ತಾಗುತ್ತೆ. ಆದರೆ ಹೊಸ ಹೊಸ ಶಬ್ದಗಳು ಅಂದರೆ ನಾವು ಹೆಚ್ಚು ಕೆಲವು ಶಬ್ದಗಳು ಅವ್ರಿಗೆ ಅರ್ಥ ಆಗಲ್ಲ. ಅಂದರೆ ಹೇಗೆ ಅವರಿಗೆ ಕಲಿಸೋದು? ತಗೊಬಂದು ಮತ್ತೆ ಬೇರೆ ಸಮುದಾಯದ ಮಧ್ಯೆ ಬಿಡಬೇಕಾ? ಅಲ್ಲ, ನಾವು ಅದು ಅವರ ಅವಶ್ಯಕತೆ ಇರುವ ವಿದ್ಯಾಭ್ಯಾಸಗಳು ಮಾಡ್ಕೊಂಡು ಹೋಗಲಿ. ಈ ಸಂಶೋಧನೆ ಮೂಲಕ ಅವ್ರಿಗೆ ಆಗಾಗ ಇಂಥವನ್ನು ಕೊಡಬೇಕು. ಅಂದರೆ ವಾಟ್ ಎಕ್ಸಾಕ್ಟ್ಲಿ ಬ್ಯಾರಿ ಸಮುದಾಯ ವಾಸ್, ಮತ್ತು ವಾಟ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಜನರೇಟ್ ನೀಡ್ಸ್ ಫ್ರಮ್ ನಮ್ಮ ಈ ಸಮುದಾಯದಿಂದ ಅನ್ನೋದು. ನಾನು ಅತ್ಯಂತ ಆತಂಕಕಾರಿ ವಿದ್ಯಮಾನ ಸಮುದಾಯದ್ದು ಅಂತ ಹೇಳಿದ್ರೆ ಯಾರ್ಯಾರನ್ನೋ ಇಮಿಟೇಟ್ ಮಾಡೋದು, ಯಾರ್ಯಾರನ್ನೋ ಫಾಲೋ ಮಾಡೋದು, ಪಾಶ್ಚಾತ್ಯರ ಗುಂಗಿನಲ್ಲಿ ನಾವು ಹಂಗೆ ಮಾಡ್ತಿರೋದು ಗ್ರೇಟ್ ಅಂತ ಅಂದ್ಕೊಳ್ಳೋದು. ನೋಡಿ, ಇಂಥ ಅದ್ದೂರಿ ಕೆಲವು ಎಲ್ಲಿದೆ ನಿಮ್ಮದು ಒಲಿ. ನೀವು ಬ್ಯಾರಿ ಸಮುದಾಯ ಇಸ್ಲಾಂ ಧರ್ಮದ ಭಾಗ ಅಲ್ವಾ? ಇಸ್ಲಾಂ ಧರ್ಮ ಯಾವತ್ತಾದರೂ ಅದ್ದೂರಿತನ, ಯಾರ್ಯಾರು ಪಾಶ್ಚಾತ್ಯ ಅನುಕರಣೆಗಳ ಬಗ್ಗೆ ಎಲ್ಲಾದರೂ ಒಂದು ಸಣ್ಣ ಲಿಂಕ್ ಕೊಟ್ಟಿದೆಯಾ? ಇಲ್ಲ. ಇವತ್ತು ನಮ್ಮ ಮದುವೆಗಳು ಇರ್ಬೋದು, ಇನ್ನಿತರ ಎಲ್ಲ ಕಾರ್ಯಗಳು ನಮ್ಮ ಸಂಪ್ರದಾಯ ಪ್ರಕಾರನೇ ಆಗಲಿ. ನಮ್ಮ ಸಂಪ್ರದಾಯನ ಬಿಟ್ಟು ಇನ್ನೊಬ್ಬ ಸಂಪ್ರದಾಯನ ಯಾಕೆ ಅನುಸರಿಸ್ಕೊಂಡು ಅಂಥ ಕಾರ್ಯಕ್ರಮಗಳು ಮಾಡಬೇಕು? ಯಾಕೆ ಆತ್ಮಾವಲೋಕನಗಳಾಗ್ತಾ ಇಲ್ಲ? ಆಯಿತು, ಇವೆಲ್ಲ ನಿಂತಿಲ್ಲ, ಇದಕ್ಕೆಲ್ಲ ಬ್ರೇಕ್ ಬಿದ್ದಿಲ್ವ ಕೋವಿಡ್ ಟೈಮಲ್ಲಿ? ಎಷ್ಟೆಷ್ಟು ಸಾವಿರಾರು ಜನರನ್ನು ಸೇರಿಸಿ ಅಥವಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಮದುವೆಗಳೆಲ್ಲ ಕೆಲವು 100-200 ಜನರಲ್ಲಿ ಮಾಡಿದ ಉದಾಹರಣೆಗಳಿಲ್ವಾ? ಇದೆ. ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಅವರವರ ಯಾರೋ ಮಾಡ್ತಾನೆ ಅಂತ, ದೊಡ್ಡವನು ಮಾಡ್ತಾನೆ ಅಂತ ಹೇಳಿದ್ರೆ ಆನೆ ತೂರಿತು ಅಂತ ಇದು ಆ ಥರ ನಾವು ಮಾಡಬಾರ್ದು. ನಮಗೆ ಏನದು ಅನುಕರಣೆ ಯೋಗ್ಯ ವ್ಯಕ್ತಿಗಳು ಯಾವುದು, ಅನುಕರಣೆ ಯೋಗ್ಯ ವಿಷಯಗಳು ಯಾವುದು ಅನ್ನೋ ಕನಿಷ್ಠ ಪರಿಜ್ಞಾನ ಬೇಕು. ನಮಗೆ ಗೊತ್ತಿರಬೇಕು ನಾವು ಯಾರನ್ನು ಅನುಕರಿಸಬೇಕು, ಅನುಕರಣೆ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯ ವಿದ್ಯಾಭ್ಯಾಸ ಅಂತ ಹೇಳ್ತೀರಿ, ಶಿಕ್ಷಣ. ನಮಗೆ ನಮ್ಮ ಮೂಲ ಇಸ್ಲಾಂ ಧರ್ಮದ ಮೂಲ ಆರಂಭನೇ ಶಿಕ್ಷಣ, ಹೌದಲ್ಲ? ಆ ಕಾಲದಲ್ಲೇ 1400 ವರ್ಷಗಳ ಇತಿಹಾಸ ಹಿಂದೆಯೇ ಪ್ರವಾದಿಯವರು ಏನದು ಮಹಿಳೆಯರ ಶಿಕ್ಷಣದ ಬಗ್ಗೆ ಮಾತಾಡಿದರು. ಎಲ್ಲಿ ನಾವು ಆದ್ಯತೆ ಕೊಟ್ವಿ? ನಂತರ ದಿನಗಳಲ್ಲಿ ಅದು ಹಾಗೆ ಹೋಯ್ತು. ಆದರೆ ಈಗ ನಾನು ಸರ್ ಹೇಳ್ದಂಗೆ ಏನದು ಜೆಂಡರ್ ಇದು ಬಂದ್ಬಿಡುತ್ತೆ ಅಂತೇಳಿ ಹೆಣ್ಮಕ್ಳೆಲ್ಲ ಓದ್ತಾ ಇದ್ದಾರೆ. ಇಲ್ಲಿ ಭಾಳ ಅದ್ಭುತವಾಗಿ ರಿಸಲ್ಟ್ಗಳನ್ನು ನೋಡುವಾಗ, ಪತ್ರಿಕೆಯಲ್ಲಿ ಬಂದಾಗ ರಿಸಲ್ಟ್ ತಗೊಂಡು ಎಲ್ಲ ನೋಡ್ತೀನಿ, ನಾನು ಸುಮಾರು ವರ್ಷಗಳು ನೋಡ್ತೀನಿ, ಎಲ್ಲ 98% ಮುಂದೆ ಎಲ್ಲೋದ್ರು ಅಂತ ಯಾರೂ ಕಾಣ್ತಾ ಇಲ್ಲ. ವಾಟ್ ನೆಕ್ಸ್ಟ್? ಅವ್ರು ಎಲ್ಲೋದ್ರು, ಅವ್ರು ಏನಾದರೂ, ಅವ್ರು ವಾಪಸ್ ನಮ್ಮ ಸಮುದಾಯಕ್ಕೆ ಏನು ಮಾಡಿದ್ರು, ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾರ್ಗದರ್ಶನ ಕೊಟ್ಟರು ಅನ್ನೋದು ಇಲ್ಲ, ಕಾಣ್ತಾ ಇಲ್ಲ. ದ ಪರ್ಸೆಂಟೇಜ್ ಆಫ್ ಸಚೆ ಅಂದರೆ ಆ ಥರದ್ದು ಭಾಳ ಕಡಿಮೆ. ಅದೇ ನೀವು ಬೇರೆ ಸಮುದಾಯದಲ್ಲಿ ಅಂದರೆ ನಾವು ಕಂಪೇರ್ ಮಾಡೋದಲ್ಲ, ಅಂಥದ್ದೊಬ್ಬ ಬಂದರೆ ಅದನ್ನು ಹೇಗೆ ಪಿಕ್ ಮಾಡ್ಕೊಂಡು ಅವನ್ನ ಮೋಲ್ಡ್ ಮಾಡ್ಕೊಂಡು ಅವನ್ನ ಎಲ್ಲಿತ್ತಲ್ಲ, ನಮಗೆ ಏನು ಆದ್ಯತೆ, ನಮ್ಮ ಆದ್ಯತೆ ಏನು ಅನ್ನೋದು. ಇವತ್ತಿನ ಕೂಳು ಐಷಾರಾಮಿ ಜೀವನನೇ ಆದ್ಯತೆ ಅನ್ನೋದು ನಮ್ಮ ಧರ್ಮದ ಮೂಲ ಧ್ಯೇಯ ಅಲ್ಲ. ನಮ್ಮ ಆಡಂಬರಗಳು, ಇನ್ನೊಬ್ಬರಿಗಾಗಿ ಬದುಕುವುದು ನಮ್ಮ ಧರ್ಮದ ಮೂಲ ಆಶಯ ಅಲ್ಲ, ಹೌದಾ? ಖಂಡಿತ ಅಲ್ಲ. ನಾನು ತಿಳ್ಕೊಂಡಂಗೆ ನಾವು ಜೀವನಕ್ಕೆ ಇಲ್ಲಿ ನಮಗೆ ಏನು ಅಲ್ಲಾಹನ್ ನಮಗೆ ಜನ್ಮ ಕೊಟ್ಟಿರೋದು ಇಲ್ಲಿ ಏನದು ಶೋಕಿ ಮಾಡಿಕೊಂಡು ವೈಭವದ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ. ಎಲ್ಲರೂ ಹಾಗೆ ತಿಳ್ಕೊಂಡಿರಂಗಿದ್ದೀರಿ. ಹಾಗಾಗಿ ನಮ್ಮ ಪರಂಪರೆಯೇ ಏನು, ನಮ್ಮ ಸಮುದಾಯದ ಆದ್ಯತೆಗಳು. ಉದಾಹರಣೆಗೆ ಶಿಕ್ಷಣಕ್ಕೆ ಬರೋಣ. ಶಿಕ್ಷಣದ ಬಗ್ಗೆ 1400 ವರ್ಷಗಳಿಂದನೇ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಎಷ್ಟು ಜನರಿಗೆ ಗೊತ್ತು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು 175 ವರ್ಷಗಳ ಹಿಂದೆನೇ ಈ ದೇಶದ ಮೊದಲ ಶಿಕ್ಷಕಿ ಆಗ್ತಾರೆ ಅನ್ನೋದು? ಫಾತಿಮಾ ಶೇಖ್ ಅವರು ನಮ್ಗೆ ಉದಾಹರಣೆ ಇದ್ದಾರೆ. ಅದನ್ನು ನಾವು ಮುಂದಿಸ್ಕೊಂಡು ಬರಲಿಲ್ಲ. ನಾವು ಕೊನೆಗೂ ಹೆಣ್ಮಕ್ಳು ಬೇಡ, ಹಿಂದಿನ ಇಲ್ಲಿ ಮಹಿಳೆಯರು ಮತ್ತು ಶೂದ್ರರಿಗೆ ಶಿಕ್ಷಣ ಅನ್ನೋದು ಇಲ್ಲೇ ಇಲ್ಲ. ಅದನ್ನು ಯಾರು ಜ್ಯೋತಿ ಬಾಪುಲೆ ಅವರು ಒಂದು ಕ್ರಾಂತಿಕಾರಿ ಕಾರ್ಯಕ್ರಮಗಳ ಮೂಲಕ ಮಾಡ್ಕೊಂಡು ಬಂದು ಮುಂದುವರ್ಸ್ಕೊಂಡು ಬಂದರು.
ಎಷ್ಟು ಜನರಿಗೆ ಅಂಬೇಡ್ಕರ್ ಗೊತ್ತಿತ್ತು ಹೇಳಿ? ನಿಮ್ಗೆ ಅಂಬೇಡ್ಕರ್ ನೆನಪಿಸಿದ ಯಾರು? NRC CAA ಬರದೇ ಇದ್ರೆ ನಿಮ್ಗೆ ಅಂಬೇಡ್ಕರ್ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಎಷ್ಟು ಜನರಿಗೆ ಗೊತ್ತಿರೋದು? ಗೊತ್ತೇ ಇರ್ತಿರ್ಲಿಲ್ಲ. ನಾವು ಹೇಳ್ತಾ ಇದ್ರೆ ಏನೋ ಅವನಿಗೆ ಹುಚ್ಚು ಅಂತ ಹೇಳ್ತಾ ಇದ್ರು. ಈ ಸಂವಿಧಾನ ನಮ್ಮೆಲ್ಲದರ ಈ ದೇಶದ ಉಸಿರೋದು, ಅದು ನಮಗೆ ಒಂಥರ ಏನದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಯಾರೂ ಕೇಳಕ್ಕೆ ರೆಡಿ ಇರಲಿಲ್ಲ. ಯಾರೂ ಕೇಳಕ್ಕೆ ರೆಡಿ ಇರಲಿಲ್ಲ. NRC CAA ಮಾಡಿದ ತಕ್ಷಣ ಏನಿದು ಅಂತ ಆ ಆಂದೋಲನ ಈ ದೇಶದಲ್ಲಿ ಒಂದು ಬಲಿಷ್ಠವಾದ ಸಂವಿಧಾನ ಇದೆ, ಅದರ ಏನು ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲದಿದ್ದರೆ ನಾವು ಇಲ್ಲಿ ಸರಿಯಾಗಿ ಬದುಕಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀರಿ ತಾನೆ ಈಗ? ಹೌದಲ್ಲ? ಎಷ್ಟು ಜನರಿಗೆ ಕೃತಜ್ಞತೆ ಇದೆ? ಹಾಗಾಗಿ ನಾವು ಸಂವಿಧಾನದ ಮೌಲ್ಯಗಳನ್ನ ಎತ್ತಿಟ್ಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಸಮುದಾಯವನ್ನ ಹೇಗೆ ರೀಟೈನ್ ಮಾಡಿಕೊಂಡು ನಮ್ಮ ಸಂಪ್ರದಾಯ ಪರಂಪರೆಗಳನ್ನ ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೀರ್ಘವಾದಂಥ ಅಧ್ಯಯನ ಸಂಶೋಧನೆಗಳು ಮಾಡುವ ಮೂಲಕ ಏನಾದರೂ ನಮ್ಮ ಸಮುದಾಯ ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಸದುದ್ದೇಶದಿಂದ ನೀವು ಟ್ರಸ್ಟ್ ಮಾಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ ನೀವು ನಿಸ್ವಾರ್ಥವಾಗಿ ಮಾಡಿದ್ರೆ ಖಂಡಿತ ನಮ್ಮ ಸಮುದಾಯ ಮುಂದಿನ ಪೀಳಿಗೆ ಶಾಶ್ವತವಾಗಿ ನಿಮ್ಮನ್ನು ನೆನೆಸ್ಕೊಳ್ತದೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಕೂಡ ಬ್ಯಾರಿ ಅಕಾಡೆಮಿಯ ಸದಸ್ಯನಾಗಿ ಬಿ ಹನೀಫ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೆ. ನನ್ನ ಕಾಂಟ್ರಿಬ್ಯೂಷನ್ ಏನೂ ಇರಲಿಲ್ಲ, ಸುಮ್ಮನೆ ಬೆಂಗಳೂರಿನ ಒಬ್ಬ ಪ್ರತಿನಿಧಿ ಇರಬೇಕು ಅಂತ ಹಾಕ್ತಾಯಿದ್ರು. ಬೆಂಗಳೂರಿಂದ ನಾನು ಬರುವೆ, ಅವ್ರದ್ದೇನಾದ್ರು ಆಡಳಿತಾತ್ಮಕ ವಿಚಾರಗಳಿಗಿದ್ದರೆ ಮತ್ತು ತರಲೇ ಇದ್ದಾಗ ಮಾತ್ರ ನನಗೆ ಹೇಳೋರು. ಏನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದು, ನಾನು ಸಾಹಿತ್ಯ, ಸಂಸ್ಕೃತಿ, ಬರವಣಿಗೆ, ಕೊಡುಗೆ ಏನು ಮಾಡಿಲ್ಲ. ಯಾಕಂದರೆ ನನಗೆ ನನ್ನ ಕೆಲಸದ ಒತ್ತಡಗಳಿಂದಾಗಿ ನಾನು ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅಲ್ಪ ಸ್ವಲ್ಪ ಏನಾರು ಇದ್ದರೆ ನನಗೆ ಹೇಳೋರು. ಬೆಂಗಳೂರಿನಲ್ಲಿ ಆಗೋ ಕೆಲಸಗಳನ್ನ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಮಾಡುವ ಕೆಲಸಗಳು ಯಾವುದೂ ಕೂಡ ಅದಕ್ಕೆ ಪ್ರಚಾರದ ಅಗತ್ಯ ಇಲ್ಲ. ಇದರಲ್ಲಿ ನಾವು ಮೈಲೇಜ್ ತಗೊಳ್ಬಾರ್ದು. ನೀವೀಗ ಮಾಡುವ ಭಾಷೆಯ ಸಂಶೋಧನೆ ಅಧ್ಯಯನಗಳಿಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ. ನೀವು ಎಲೆಮರೆಕಾಯಿ ಅಂತ ಈ ಕೆಲಸಗಳನ್ನು ಮಾಡಬೇಕು. ಕೆಲವು ಕೆಲಸಗಳನ್ನು ಮಾಡಿದ್ದು ಗೊತ್ತಾಗಬಾರ್ದು, ಆದಮೇಲೆ ಹೇಳ್ಕೊಂಡ್ರೆ ಆದರೆ ಅದು ಏನಾದರೂ ಯೂಸ್ ಆದರೆ ಸಾಕು. ನೋಡಿ, ಈ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗಳಿಗೆ ರಿಸರ್ವೇಷನಲ್ಲಿ ಹೊರನಾಡ ಕನ್ನಡಿಗರು, ಗಡಿನಾಡ ಕನ್ನಡಿಗರು ಅಂತ ಒಂದು ಕೋಟ ಇತ್ತು. ಇಲ್ಲಿ ಇದೇ ಜಿಲ್ಲೆಯ ಅವಿಭಜಿತ ಜಿಲ್ಲೆಯ ಮುಖ್ಯಮಂತ್ರಿಗಳ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು 1990 ಆಗ CET ಹೌದಲ್ಲ, CET ಆರಂಭ ಮಾಡಿದಾಗ ಅದರಲ್ಲೊಂದು ರಿಸರ್ವೇಷನ್ ಏನು, ಹೊರನಾಡ ಕನ್ನಡಿಗರು, ಗಡಿನಾಡ ಕನ್ನಡಿಗರು ಅಂದರೆ ಕನ್ನಡಿಗರು ಯಾರು ಈ ಕರ್ನಾಟಕದವರು ಎಲ್ಲಿ ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಇದ್ದರೆ ಅವರ ಮಾತೃಭಾಷೆ ಕನ್ನಡ ಅಥವಾ ತುಳು ಅಥವಾ ಕೊಡವ ಆಗಿದ್ದರೆ ಅವ್ರಿಗಿಷ್ಟು ಕೋಟ ಅಂತ ಮಾಡಿದರು. ಬ್ಯಾರಿಗಳು ಕೂಡ ಮೂಲತಃ ಕನ್ನಡಿಗರು, ಕರ್ನಾಟಕನೇ ಅವರ ಮೂಲ ವಾಸಸ್ಥಾನ, ಅವರು ಕನ್ನಡಿಗರು, ಯಾವುದಾದಲ್ಲಿ ಅದು ಅನುಮಾನನೇ ಇಲ್ಲ. ಆದರೆ ಅವರ ಮಾತೃಭಾಷೆ ಬ್ಯಾರಿ. ತುಳು ಅವರಿಗೆ ರಿಸರ್ವೇಷನ್ ಇತ್ತು, ಬ್ಯಾರಿಗೆ ರಿಸರ್ವೇಷನ್ ಇರ್ತಿರ್ಲಿಲ್ಲ. 30 ವರ್ಷಗಳಿಂದ ಎಲ್ಲ ರೀತಿಯ ಪ್ರಯತ್ನಗಳನ್ನ, ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ಬಂತು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಬಂತು. ಒಂದು ಕ್ಲಾಸ್ ಬ್ಯಾರಿ ಅಂತ ಸೇರ್ಸಕ್ಕೆ ಆಗ್ತಾ ಇರಲಿಲ್ಲ. 30 ವರ್ಷಗಳಿಂದ ಸಾಧ್ಯ ಆಗಿರಲಿಲ್ಲ. ಯಾಕೆ? ಬ್ಯಾರಿಗಳು ಕನ್ನಡಿಗರಲ್ವಾ, ಆ ಕೋಟ ನಮಗೆ ಬೇಕಾಗಿಲ್ಲ. ಯಾಕೆ? ನಮ್ಮ ಆದ್ಯತೆ, ನಮ್ಮ ಹೋರಾಟ, ಆಂದೋಲನ ಅದು ಆಗೇ ಇರಲಿಲ್ಲ. ಯಾಕೆಂದರೆ ಅದು ಈ ಶಿಕ್ಷಣ, ಅದರಲ್ಲಿ ಶಿಕ್ಷಣ ನಮ್ಮ ಆದ್ಯತೆ ಅಲ್ಲ ಅಂತ ಆಯ್ತಲ್ಲ. ಒಂದು ವೇಳೆ ಶಿಕ್ಷಣನೇ ಬ್ಯಾರಿಗಳ ಆದ್ಯತೆನೇ ಆಗಿದ್ದಿದ್ರೆ 30 ವರ್ಷ ಯಾಕೆ ಬೇಕಿತ್ತು ಅದಾಗಲಿಕ್ಕೆ? ನಮ್ಮ ದೌರ್ಬಲ್ಯ ಅಲ್ವಾ? ನಮ್ಮ ಆದ್ಯತೆನೇ ಆಗಿರಲಿಲ್ಲ. ಯಾರು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. 30 ವರ್ಷಗಳ ಎಲ್ಲ ಪ್ರಯತ್ನಗಳ ನಂತರ ಯಾರಿಗೂ ಗೊತ್ತಾಗದಂಗೆ, ಯಾವುದೇ ಪ್ರಚಾರನೂ ತೆಗೆದುಕೊಳ್ಳದೆ, ಯಾರ ಹತ್ರನೂ ಕೇಳ್ಕೊಳ್ಳದೆ, ಯಾರೂ ಕೈಕಾಲು ಹಿಡಿಯದೆ, ಯಾವ ಹೋರಾಟಗಳು ಮಾಡದೆ ಸದ್ದಿಲ್ಲದೆ ಆಗೋಗಿದೆ. ಬಹುತೇಕ ಜನರಿಗೆ ಗೊತ್ತಲ್ಲ, ಈಗ ಆಗಿದೆ. ಅದು ಗೊತ್ತಾ? ಕಳೆದ ವರ್ಷದಿಂದ ಹೌದಲ್ಲ? ಹೇಗಾಗಿದೆ ಅಂತ ಬೇಕಾಗಿಲ್ಲ, ಆಗಿದೆ ಅಷ್ಟೇ. ಆಗಿದೆ ತಾನೆ? ಮಾಡಿದವ್ರಿಗೆ ಯಾವುದೇ ಲಾಭ ಇಲ್ಲ, ಮಾಡಿದವರು ಅದರ ಫಲಾನುಭವಿಗಳು ಅಲ್ಲ, ಮಾಡಿದವರಿಗೆ ಅದ್ರ ಬೇಕಾಗೂ ಇಲ್ಲ. ಯಾವತ್ತೋ ಇವತ್ತಲ್ಲ ನಾಳೆ ಬ್ಯಾರಿ ಸಮುದಾಯಕ್ಕೆ ಅದರ ಫಲ ಸಿಗ್ಬೋದು ಅಂತ ಆಶಯದೊಂದಿಗೆ ಮಾಡಿರುವಂಥದ್ದು. ಹಾಗೆ ಇರಲಿ, ಅದರ ಫಲ ಎಲ್ಲರೂ ಪಡ್ಕೋಬೇಕು. ಅಟ್ಲೀಸ್ಟ್ ಹೋರಾಟ ಮಾಡದೆ ತಗೊಂಡಿರಿ ಪರವಾಗಿಲ್ಲ. ಬ್ಯಾರಿ ಹೌದಲ್ಲ, ದಯವಿಟ್ಟು ಅದರ ಬಗ್ಗೆ ಹೆಚ್ಚು ಈ ಶಿಕ್ಷಣದ ಹಿಂದೆ ಕೆಲಸ ಮಾಡೋರು, ಬ್ಯಾರಿ ಭಾಷಿಕರು ಯಾರೆಲ್ಲ, ತುಳುವರು ಕೂಡ, ಈ ತುಳು, ಕೊಡವ, ಕನ್ನಡಿಗರು
ಬ್ಯಾರಿಗಳು ಯಾರು ಹೊರ ರಾಜ್ಯ ಹೊರ ದೇಶಗಳಲ್ಲಿದ್ದಾರೆ ಅವರೆಲ್ಲ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಅದನ್ನು ಬಳಸ್ಕೊಳ್ಳಂಗೆ ಮಾಡಬೇಕು. ಯಾರ್ಯಾರು ನಮ್ಮ ಗಡಿ ಜಿಲ್ಲೆಯಲ್ಲಿ ಹೊರದಲ್ಲಿ ಮೂಲ ಕನ್ನಡಿಗರಿದ್ದೀರೋ ಅವರಿಗೆಲ್ಲ ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ವಿದೇಶಗಳಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ದುಬೈಯಲ್ಲಿ ಸೌದಿಯಲ್ಲಿ ಮಾಡ್ತೀರಿ, ಪಕ್ಕದ ನೆರೆಯಲ್ಲಿ ಕಾಸರಗೋಡಲ್ಲಿ ಮಾಡ್ತೀರಿ, ಅವರ ಮಾತೃಭಾಷೆ ನಿಜವಾದ ಮಾತೃಭಾಷೆ ಬ್ಯಾರಿ ಅಂತ ಈಗಲಾದರೂ ಬರೆಸ್ಲಿ. ಎಲ್ಲರೂ ಮಲಯಾಳ ಅಂತ ಬರೆಸ್ಕೊಂಡಿದ್ರಲ್ಲ ಅದರ ಪ್ರಭಾವ ಬ್ಯಾರಿ ಅಂತ ಬರೆಸಿದ್ರೆ ಖಂಡಿತ ಅವರ ಪೀಳಿಗೆಗೆ ಅದು ಫಲ ಸಿಗುತ್ತೆ, ಖಂಡಿತ ಸಿಗುತ್ತೆ. ಹಾಗಾಗಿ ಮುಂದಿನ ಪೀಳಿಗೆಗಾದರೂ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಆಗಿರುವಂಥದ್ದು ಭಾಳ 30 ವರ್ಷಗಳ ಏನದು ಅದು ಒಂದು ಫಲ ಅಂತ ನಾನು ಹೇಳ್ತೀನಿ. ಇಂಥದ್ದು ಶಿಕ್ಷಣದ ವಿಚಾರದಲ್ಲಿ ನಾವು ಮಾಡಬೇಕಾಗಿರೋದು ಇಂಥದ್ದು. ಹಾಗಾಗಿ ಈ ಹೊಸ ಶಿಕ್ಷಣ ನೀತಿ ವಿಚಾರದಲ್ಲಿ ನಾನೇನು ವಿಚಾರ ಮಂಡನೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ಅದು ತುಂಬ ಕಾಂಪ್ಲೆಕ್ಸ್ ಇದೆ, ಪರ ಇದೆ, ವಿರೋಧಗಳಿದ್ದಾವೆ, ಅದರಲ್ಲಿ ತುಂಬ ಅದೆಲ್ಲ ಬೇಡ, ವಿವಾದಕ್ಕೆ ಹೋಗೋದಿಲ್ಲ. ಅದರ ಒಂದಂತೂ ನಿಜ, ನಾನು ತಿಳ್ಕೊಂಡಂಗೆ ಶಿಕ್ಷಣ ಅಂದರೆ ಒಂದು ಒಂದು ಒಂದೇನದು ಒಂದು ಗ್ರ್ಯಾಜುಯೇಷನು ಒಂದಿಷ್ಟು ಓದಿದ್ದಾನೆ ಅಂತ ಹೆಸರಿಗೆ ತಕ್ಕಂಗೆ ಆಗ್ತಾ ಇದೆ. ಹಾಗಾಗಬಾರ್ದು. ಕೌಶಲ್ಯ ಆಧಾರಿತ ಯಾರಿಗೆ ಇವತ್ತು 7ನೇ ಕ್ಲಾಸ್ ಫೇಲ್ ಆದವನು ಕೂಡ ಅವನಿಗಿರುವಂಥ ಸ್ಕಿಲ್ ಇದೆಯಲ್ಲ, ಅವನಲ್ಲಿರೋ ಟ್ಯಾಲೆಂಟ್ ಇದೆಯಲ್ಲ, ಅವನಲ್ಲಿರುವಂಥ ಏನದು ಚಾಕಚಕ್ಯತೆ ಇದೆಯಲ್ಲ, ಅದು ಇಷ್ಟು ಮಾಸ್ಟರ್ ಡಿಗ್ರಿ ಮಾಡಿದವಂತರ ಇಲ್ಲ. ಹಾಗಾಗಿ ಅವನನ್ನು ಮೌಲ್ಡ್ ಮಾಡಿ ಅವ್ರಿಗೆ ಬೇಕಾದಂಥ ಕೌಶಲ್ಯ ಆಧಾರಿತ ಶಿಕ್ಷಣ, ಸರ್ ಹೇಳಿದ್ರಲ್ಲ, ದ್ಯಾಟ್ ಇಸ್ ಟ್ರೂ, ಆಧಾರಿತ ಶಿಕ್ಷಣಕ್ಕೆ ಅಂಥವ್ರನ್ನ ಪತ್ತೆ ಹಚ್ಚೋದಕ್ಕೆ ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕೇ ವಿನಃ ಸುಮ್ಮನೆ ನನ್ನ ಮಕ್ಕಳು ಓದಿದ್ದಾರೆ, ನನ್ನ ಮಗ ಇಂಜಿನಿಯರಿಂಗು ಮೆಡಿಕಲ್ ಓದಿದ್ದಾನೆ ಅನ್ನೋದಕ್ಕಿಂತ ಅವರಿಗೆ ಉಪಯುಕ್ತ ಆಗುವಂಥ ಒಂದು ಶಿಕ್ಷಣ ಸಿಗಬೇಕು. ಆ ನಿಟ್ಟಿನ ಶಿಕ್ಷಣದೆಡೆಗೆ ನಮ್ಮ ಆದ್ಯತೆಗಳು ಇರಬೇಕು ಅಂತ ನಮ್ಮ ಮಕ್ಕಳನ್ನು ಓದಿಸಿದವ್ರನ್ನ ಅವ್ರ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಮೋರಲ್ ಸೈನ್ಸ್ ಅದರ ಭಾಳ ಕೊರತೆ ಇದೆ. ಇದು ಅಪಾಯ. ಈಗ ಅದು ಇಲ್ಲದ ಆ ಮೌಲ್ಯಗಳ ಕೊರತೆಯಿಂದಾಗಿ ಸಮುದಾಯ ಅಪಾಯದ ಅಂಚಿಗೆ ಬಂದಿದೆ. ನಿಮ್ಗೆ ಗೊತ್ತಿದೆ, ನಾನು ಬಾಯಿ ಬಿಟ್ಟು ಹೇಳಬಾರ್ದು, ಮುಸ್ಲಿಂ ಸಮುದಾಯಕ್ಕೆ ವಿಶೇಷ ಬ್ಯಾರೆ ಅಂತ ಮುಸ್ಲಿಂ ಸಮುದಾಯಕ್ಕೆ ಇದ್ದಷ್ಟು ಒಳ್ಳೆಯ ಏನದು ಕ್ಯಾಂಪೇನ್ ಅಂದ್ರಲ್ಲ ಮಾಡಲಿಕ್ಕೆ ಇದ್ದಂಥ ಅವಕಾಶ ಯಾವ ಜಾತಿ ಧರ್ಮಗಳಿಗೂ ಇಲ್ಲ. ನೋಡ್ರಿ, ಮುಸ್ಲಿಮರಿಗೆ ಐದು ಹೊತ್ತು ಕಡ್ಡಾಯ ನಮಾಜ್ಗೆ ಅವಕಾಶ ಇದೆ. ಕನಿಷ್ಠ ಒಂದು 50-25 ಜನರ ಒಂದು ಕಡೆ ಸೇರ್ತೀರಿ, 4 ಒಳ್ಳೆ ಮಾತುಗಳು, 4 ಒಳ್ಳೆ ಮಾರ್ಗದರ್ಶನಗಳು ದಿನಕ್ಕೆ 5 ಸಲ ಸಿಕ್ಕಿದ್ರೆ ಯಾರಿಗೆ ಕೆಟ್ಟೋಗ್ತಾನೆ ಸಾಧ್ಯ ಇದೆ? ಯಾರು ಕೆಟ್ಟೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೌಲ್ಯಗಳ ಬಿತ್ತನೆಯಲ್ಲಿ ನಾವು ವಿಫಲರಾಗಿರೋದ್ರಿಂದ ನಮ್ಮ ಸಮುದಾಯದ ಯುವ ಪೀಳಿಗೆ ಅವರಿಗೆ ಏನಕ್ಕೆ ನಾವು ಇದ್ದೀವಿ, ನಮ್ಮ ಸಮುದಾಯದ ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ಈ ದೇಶದ ಸಂವಿಧಾನ ಅಂದ್ರೆ ಏನು ಅರಿವೇ ಇಲ್ಲದ ಹೋಗಿದೆ. ಹಾಗಾಗಿ ನಾವು ಮೊದಲಿಗೆ ಅರಿವು ಮೂಡಿಸ್ಬೇಕಾದ್ದು ಮೌಲ್ಯಾಧಾರಿತ ಮಾರ್ಗದರ್ಶನ, ಮೋರಲ್ ಸೈನ್ಸ್ ಮಾರ್ಗದರ್ಶನ ಬೇಕು ನಮ್ಮ ಸಮುದಾಯದ ಪೀಳಿಗೆಗೆ. ಈ ದೇಶದ ಸಂವಿಧಾನ ಏನು ಅನ್ನೋದನ್ನು ಅರಿಸಬೇಕು. ಅದೇ ಶಿಕ್ಷಣ, ಅದೇ ಇವತ್ತಿನ ಶಿಕ್ಷಣದ ಅನಿವಾರ್ಯತೆ. ಸಂವಿಧಾನ ಏನು, ಸಂವಿಧಾನದ ಪಾಲನೆ ಅಂದ್ರೆ ಏನು ಅನ್ನೋದನ್ನ ನಿಮ್ಮ ಬ್ಯಾರಿ ಸಮುದಾಯಗಳಿಗೆ ಹೇಳಿದಂತೆ ಅರಿವು ಬಂದಲ್ಲಿ ಕಾನೂನಿನ ಮೂಲಕನೇ ಏನದು ಹತ್ತಿಕ್ಕುವಂತ ಕೆಲಸ ಆಗುವಂತ ಪರಿಸ್ಥಿತಿ ಬಂದಿದೆ, ಹೌದಲ್ಲ? ಹಾದಿ ತಪ್ಪುತ್ತಿರುವ ಯುವ ಸಮುದಾಯವನ್ನ ಸರಿದಾರಲಿಕ್ಕೆ ನೀವು ಕಾನೂನಿನ ದಂಡ ಪ್ರಯೋಗಿಸುವಂತ ಪರಿಸ್ಥಿತಿ ಬಂದಿದೆ. ದಂಡ ಅಲ್ಲದೆ ಮಾತಿನ ಮೂಲಕ ಅಥವಾ ಪರಸ್ಪರ ಸಂವಾದಗಳು, ಚರ್ಚೆಗಳ ಮೂಲಕ ನಿಮ್ಮ ಹಂತದಲ್ಲಿ ಗುಂಪು, ಮಸೀದಿ, ಸಮುದಾಯ, ಸಭಾಭವನ, ಮದುವೆ ಕಾರ್ಯಕ್ರಮಗಳಲ್ಲಿ ಬಹಳ ಏನದು ಅನುಕರಣೀಯ, ಬಹಳ ಏನಂತಾರೆ ಅದು ಉಪಯುಕ್ತ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮವನ್ನು ಕೂಡ ನೀವು ಒಳ್ಳೆ ಇದಕ್ಕೆ ಬಳಸ್ಕೋಬಹುದು. ಯಾರನ್ನು ಅನುಸರಿಸಿ ಆಡಂಬರ ವೈಭವಿತ ಕಾರ್ಯಕ್ರಮಗಳ ಮಾಡೋ ಬದಲಾಗಿ ಎಲೆಮರೆಕಾಯಿ ಅಂತ ಇದ್ದು ಸಮುದಾಯದ ಹಿತಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲೆಮರೆಕಾಯಿ ಅಂತ ಕೆಲಸಗಳು ಮಾಡಿದ್ರೆ ಸಮುದಾಯ ನಿಮ್ಮ ಜೊತೆಲಿದೆ. ಎಲ್ಲಾ ಧರ್ಮೀಯರು, ಎಲ್ಲಾ ಸಮುದಾಯದವರು ನಿಮ್ಮ ಬಗ್ಗೆ ಬಹಳ ವಿಶೇಷವಾಗಿ ಬ್ಯಾರಿ ಸಮುದಾಯದ ಬಗ್ಗೆ ಅಪಾರ ಪ್ರೀತಿ ವಿಶ್ವಾಸ ಇದೆ. ಯಾಕೆಂತ ಹೇಳಿದ್ರೆ ನೀವೇನು ಅನ್ನೋದು ಪ್ರೂವ್ ಆಗಿದೆ ಯಾವತ್ತು ಗೊತ್ತಾ? ಕೊರೋನಾ ಟೈಮಲ್ಲಿ ಎಸ್ ಹೌದು, ಇವರಿಗಿರುವಂತ ಮಾನವೀಯತೆ, ಮಾನವೀಯ ಮೌಲ್ಯಗಳು ಏನು ಅನ್ನೋದು ಮುಸ್ಲಿಂ ಸಮುದಾಯದಿಂದ, ಬ್ಯಾರಿ ಸಮುದಾಯದಿಂದ ಎಲ್ಲ ನಮ್ಮ ಸಹೋದರ ಸಮುದಾಯದವರು ಬಹಳ ಆತ್ಮೀಯತೆಯಿಂದ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ. ಹಾಗಾಗಿ ಆ ಹೆಮ್ಮೆ ನಿಮ್ಗೆ ಇರಬೇಕು. ಅದೇನು ಅನ್ನೋದನ್ನ ನಿಮ್ಗೆ ಬೇರೆಯವರಿಂದ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದನ್ನ ಮುಂದುವರಿಸಿಕೊಂಡು ಒಳ್ಳೆ ಶಿಕ್ಷಣ ದೊರಕಿದಲ್ಲಿ ಖಂಡಿತ ಸಮುದಾಯ ಮುಂದಿನ ಪೀಳಿಗೆ ಒಂದು ಮಾರ್ಗದರ್ಶಕವಾಗಿ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು. ಬೇರೆ ಓದ್ಕೊಂಡು ಏನ್ ಮಾಡಿದ್ರು ಅಂತ, ಈಗ ಒಳ್ಳೆ ನಮ್ಮ ಹೆಣ್ಮಕ್ಳೆಲ್ಲ 98-99% ಅಂತ ನೋಡ್ತೀನಿ. ಮುಂದೆ ಏನಾದ್ರು ಮಾಡೋ ಮೂಲಕ ಏನು
ಆಯಕಟ್ಟಿನ ಹುದ್ದೆಗಳಲ್ಲಿ ಅಂದ್ರೆ ಕೆಲಸ ಎಲ್ಲಿ ಕೆಲಸ ಆಗಬೇಕು, ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ ನಿಮ್ಮ ಕೆಲಸಗಳಾಗೋದು, ಬ್ಯೂರೋಕ್ರೆಟಿಕ್ ಆಡಳಿತ ವ್ಯವಸ್ಥೆಯೊಳಗೆ ನೀವು ಬಂದು ಈ ಸಮುದಾಯ ಕಟ್ಟಲಿಕ್ಕೆ, ಸಮುದಾಯಕ್ಕೆ ಮಾರ್ಗದರ್ಶಕರಾಗಿ ಮುಂದಿನ ಪೀಳಿಗೆಯನ್ನು ಸರಿದಾರಿಯಲ್ಲಿ ಕೊಂಡು ಹೋಗಲಿಕ್ಕೆ ನೀವೆಲ್ಲರೂ ಏನಂತಾರೆ ಎಲೆಮರೆಕಾಯಿ ಹೆಂಗೆ ಕೆಲಸ ಮಾಡಿಕೊಂಡು ಯಾವುದೇ ಪ್ರಚಾರ ಗೌಜು ಗದ್ದಲಗಳಿಗೆ ಹೋಗದೆ, ಅನೀಪ್ ಸರ್ ಹೇಳಿದಂಗೆ ಇದರ ನಂತರ ಯಾವುದೇ ಸಭೆ ಆಡಂಬರಗಳು ಮಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡು ಮಾಡ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ನಾನು ನನಗೆ ಹೆಚ್ಚು ಮಾತಾಡಿದ್ರೆ ಖಂಡಿತ ನೀವೆಲ್ಲ ಹಿರಿಯರಿಗೆ ಕ್ಷಮಿಸಬೇಕು. ನಾನು ಒಂದು ಮಾತು